ಹಲೋ ನಮಸ್ಕಾರ ನಮ್ಮ ನಕ್ಷತ್ರ ಟಿ ವಿ ಮಾರ ಸಂಬರ್ದೇಕಮ್ಮ. ಹಲೋ ನಮಸ್ಕಾರ ನಮ್ಮ ನಕ್ಷತ್ರ ಟಿ ವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ಒಂದು ಸ್ಪೆಷಲ್ ಡಿಶ್. ಬೆಳಗ್ಗೆನೆ ನಮ್ಮ ಮೇಡಮ್ ಅವ್ರು ಇವತ್ತು ಒಂದು ಡಿಮ್ಯಾಂಡ್ ಮಾಡಿದ್ರು. ಏನಪ್ಪ ಅಂದರೆ ಇವತ್ತು ಗ್ರೀನ್ ಮಶ್ರೂಮ್ ರೈಸ್ ತಿನ್ಬೇಕನ್ನಿಸ್ತಿದೆ, ಹಾಗಾಗಿ ನೀವು ನಮಗೆ ಇವತ್ತು ಗ್ರೀನ್ ಮಶ್ರೂಮ್ ರೈಸ್ ಮಾಡಿ ಕೊಡ್ತೀರಾ ಅಂತ ಕೇಳಿದ್ರು. ಮತ್ತು ನಾನು ಮಶ್ರೂಮ್ ರೈಸೇ ಕೇಳಿದೆ ಅಲ್ಲ, ಅಷ್ಟೇ ಅದಿಲ್ಲ ಮಾಡ್ತೀನಿ ಅಂಥೇಳಿ ನಾನು ಒಪ್ಕೊಂಡ್ಬಿಟ್ಟೆ. ಈಗ ಜೊತೆಗೆ ನಾನು ಮಾಡಿದೆ ಆ ಒಂದು ಮಶ್ರೂಮ್ ರೈಸನ್ನು ನಿಮಗೆ ಕೂಡ ಯಾಕೆ ತೋರಿಸ್ಬಾರ್ದು, ನಮ್ಮ ವೀಕ್ಷಕರಿಗೆ ಕೂಡ ಯಾಕೆ ತೋರಿಸ್ಬಾರ್ದು ಅಂಥೇಳಿ ಮೈಂಡಲ್ಲಿ ಬಂತು. ಹಾಗಾಗಿ ನಿಮಗೆ ಕೂಡ ನಾನು ಇವತ್ತು ಮಶ್ರೂಮ್ ರೈಸ್ ಅದು ಗ್ರೀನ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ತಡ ಯಾಕೆ, ಫಟಾಫಟಾಗಿ ನಾವು ಮಶ್ರೂಮ್ಸ್ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಯಾವಂದರೆ ಹೇಳಿದ ನೋಡ್ಕೊಳ್ಳಿ. ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪಾಲಕ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲದಕ್ಕೆ ಬೇಕಾಗತ್ತೆ. ಜೊತೆಗೆ ರಾ ಮಸಾಲೆ ಏನಂದರೆ ಯಾಲಕ್ಕಿ, ಲವಂಗ, ಚಕ್ಕೆ, ಜೀರಿಗೆ ಪೌಡ್ರು ಸಾಕು. ಇದರಲ್ಲಿ ನಾವು ಕರಿ ಮೆಣಸಿನಕಾಳು ಹಾಕಲ್ಲ, ಯಾಕಂದರೆ ಸ್ಪೈಸಿ ಇರುತ್ತೆ, ಗಂಟು ಉರಿಯುತ್ತೆ, ಹಾಗೂ ಆ ಉದ್ದೇಶದಿಂದ ನಾವತ್ತು ಹಾಕಲ್ಲ. ಜೊತೆಗೆ ರಾ ಪೌಡ್ರಲ್ಲಿ ಏನಪ್ಪ ಅಂದರೆ ರಾ ಪೌಡರು, ಕೊತ್ತಂಬರಿ ಕಾಳು ಪೌಡ್ರು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಚಕ್ಕೆ ಲವಂಗ ಪೌಡ್ರು ಎಷ್ಟಿದ್ರೆ ಸಾಕು. ನಮ್ಮ ಗ್ರೀನ್ ಮಶ್ರೂಮ್ ರೈಸ್ ರೆಡಿ ಆಗಿಬಿಡುತ್ತೆ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ವೀಕ್ಷಕರೇ. ಏನಪ್ಪ ಅಂದರೆ ಮನೆಯಲ್ಲಿ ಕೆಲವರು ರೈಸಲ್ಲಿ ಈರುಳ್ಳಿ ಆಗಲಿ ಅಥವಾ ಟೊಮಾಟೊ ಆಗಲಿ ರಾ ನೋಡಿದಾಗ ತಿನ್ನೋಕೆ ಮನಸ್ಸು ಬರೋಲ್ಲ, ತೆಗೆದಿಡ್ತಾರೆ ಸೈಡಿಗೆ. ಅದಕ್ಕೆ ಇವತ್ತೇನು ಮಾಡೋಣ, ಎಲ್ಲ ಮಸಾಲನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ, ಮೊದಲೇ ಪೇಸ್ಟ್ ಮಾಡ್ಕೊಳ್ಳೋಣ. ಏನಮ್ಮ ಮಶ್ರೂಮ್ ತಂದುಬಿಟ್ರೆ ಮಶ್ರೂಮ್ ಆಲ್ರೆಡಿ? ವಾ ಭೈ ವಾ, ಭಾಳ ನಿನಗೆ ಅರ್ಜೆಂಟ್ ಇದೆ ಮಶ್ರೂಮ್ ರೈಸ್ ತಿನ್ನೋಕ್ಕೆ. ಕೊಡು ವೀಕ್ಷಕರೇ. ಈಗ ಮಶ್ರೂಮ್ ಮೇಡಮ್ ಬರ್ತಾಯಿದ್ದಾರೆ, ಅದಕ್ಕೆ ಫಟಾಫಟಾಗಿ ಮಶ್ರೂಮ್ ರೈಸ್ ಹೇಗೆ ಮಾಡೋದನ್ನು ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ. ಈಗ ನಮ್ಮ ಗ್ರೈಂಡೆಡ್ ಪೇಸ್ಟ್ ರೆಡಿಯಾಗಿದೆ. ಈಗ ನಾವು ರಾ ಮಸಾಲನ್ನ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದರಲ್ಲಿ ಏನಿದ್ವು ಅಂದರೆ ಇನ್ನೊಂದು ಹೇಳ್ಬಿಡ್ತೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಆಮೇಲೆ ಮೊಸರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೈಟಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಸಾಲ ಏನು ಮಾಡೋಣ, ನಾವು ಮೊದಲೇ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡು ಮೊದಲೇ ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಕುಕ್ಕರ್ ಏನಿದಿಲ್ಲ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಅದರಲ್ಲಿ ಏನು ಮಾಡೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಕಾದಿದೆ. ಈಗ ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿನೂ ಬೇಡ. ಇವತ್ತು ನಾನು ಅರ್ಧ kg ರೈಸ್ ಮಾಡ್ತಿದ್ದೀನಿ. ಈಗ ವೀಕ್ಷಕರೇ, ಎಣ್ಣೆ ಕಾದಿದೆ. ಈಗ ಅದರಲ್ಲಿ ರಾ ಸ್ಪೈಸಸ್ ಹಾಕೋಣ. ಏನಪ್ಪ ಸ್ಪೈಸಸ್ ಅಂದರೆ 4-5 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಬೇ ಲೀವ್ಸು, ಸ್ವಲ್ಪ ಜೀರಿಗೆ, ಆಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದೆಲ್ಲ ಲೈಟಾಗಿ ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆಗೋ ಮಟ್ಟ ನೀವು ಸ್ವಲ್ಪ ಇದು ಉರಿಲೇಬೇಕು. ಮೇನ್ ಪಾಯಿಂಟ್ ಇದರಲ್ಲಿ ಫಸ್ಟ್ ಪಾರ್ಟ್ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದೆಲ್ಲ ಈಗ ಲೈಟಾಗಿ ಸ್ವಲ್ಪ ಬ್ರೌನ್ ಆಗಿದೆ. ಈಗ ನೋಡ್ಬೇಕಂತಂದರೆ ನಾವೇನು ಮಸಾಲೆ ಏನು ಮಾಡೋದಲ್ಲ, ಏನು ಹೇಳಿ, ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಏನು ಮಾಡೋದಲ್ಲ, ಅದು ಇದರಲ್ಲಿ ಹಾಕ್ಕೊಂಬೇಡ. ನೋಡಿ, ಹಾಕ್ಕೊಂಡು ಎಣ್ಣೆ ಮತ್ತು
ಈಗೇನು ಮಸಾಲೆ ಗ್ರೈಂಡ್ ಮಾಡಿದ್ವಲ್ಲ ಎರಡು ಒಂದು ಕೂಡಬೇಕು. ಕೂಡೋ ಮಟ್ಟ ನಾವು ಇದನ್ನು ಫ್ರೈ ಮಾಡಲೇಬೇಕು. ಈಗ ನಾವು ಮಾಡೋಣ ಇದರಲ್ಲಿ ಪೌಡ್ರ್ ಮಸಾಲ ಕೂಡ ಹಾಕೋಣ. ಈಗ ಅದೇನಪ್ಪ ಅಂದರೆ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪೌಡ್ರ್ ಮಸಾಲ 1 ಚಮಚ, ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು 1 2 ನಾನು ಸದ್ಯಕ್ಕೆ ಈಗ 3 ಚಮಚ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದ್ರ ಜೊತೆಗೆ ಈಗ ಏನು ಮಾಡ್ಬೇಕಂದ್ರೆ ನಾವು ಈ ಮಶ್ರೂಮ್ ರೈಸಲ್ಲಿ ಟೇಸ್ಟ್ ಕೊಡುವಂಥದ್ದು ಒಂದು ಐಟಮು, ಅದೇನಪ್ಪ ಅಂದ್ರೆ ಮೊಸರು ಕೂಡ ಇದ್ರಲ್ಲಿ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಈಗ ಮೊಸರು ಕೂಡ ಹಾಕ್ಕೊಂಡು ನೀವು ಸೌಟನ್ನು ಆಡಿಸ್ತಾ ಇರ್ಬೇಕು ಕೈನ. ಮೊಸರು ಹಾಕ್ಕೊಂಡು ನೀವು ಸೌಟನ್ನು ಆಡಿಸ್ತಾ ಇರಬೇಕು ಕೈಯಿಂದ, ಗಮನ ಇರಲಿ. ಯಾಕಂದರೆ ಈಗ ಮೊಸರು ಕೂಡ ಈ ಮಸಾಲೆ ಜೊತೆಗೆ ಕ್ಲೀನಾಗಿ ಹೊಂದ್ಕೋಬೇಕು, ಅಲ್ಲಿ ಮಟ್ಟ ನಾವು ಕೈಯನ್ನು ಆಡಿಸ್ತಾ ಇರಬೇಕು, ಗಮನ ಇರಲಿ. ಈಗ ಮಾಡ್ಬೇಕಂದ್ರೆ ಮಶ್ರೂಮ್ ಮೇಲೆ ಮಶ್ರೂಮ್ ಹಾಕುವಂಥ ಟೈಮು. ಈಗ ಮಶ್ರೂಮ್ಗಳು ಹಾಕೋಣ ಇದರಲ್ಲಿ ನೋಡಿ. ಮಶ್ರೂಮ್ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಮಶ್ರೂಮ್ ತೊಗೊಂಡಿದ್ದೀನಿ, ಅದು ಮಾರ್ಕೆಟಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ. ಇದೀಗ ಒಂದು 2 ನಿಮಿಷ ಕ್ಲೀನಾಗಿ ಸ್ವಲ್ಪ ಮಶ್ರೂಮ್ ಇದೆಲ್ಲ ಮಸಾಲೆ ಜೊತೆಗೆ ಹೊಂದ್ಕೊಳ್ಳಿ. ಈಗ ಮೊಸರು ಕೂಡ ಹಾಕ್ಕೊಂಡಿದ್ದಾತು, ಇದರಲ್ಲಿ ಮಶ್ರೂಮ್ ಕೂಡ ಹಾಕ್ಕೊಂಡಿದ್ದಾತು. ಈಗ ನಾವು ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ನಾನು ಅರ್ಧ ಕೆಜಿ ತೊಗೊಂಡಿದ್ದೀನಿ, ಮೊದಲೇ ನಿಮಗೆ ಹೇಳಿದ್ದೆ. ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಾನು. ಕ್ಲೀನಾಗಿ ಇದರ ಜೊತೆಗೆ ಮಿಕ್ಸ್ ಆಗಲಿ. ಈಗ ಮೇನ್ ಪಾರ್ಟ್ ಅದೇನಪ್ಪ ಅಂದರೆ ನೀರು. ಏನಾರ ತಗೊಳ್ಳಿ, ಪಾತ್ರೆ ಗ್ಲಾಸ್ ಏನು ತೊಗೊತಿರಲ್ಲ, ಯಾವ ಕ್ವಾಂಟಿಟಿ ತೊಗೊತಿರ ರೈಸ್ ನೀವು ಅದ್ರ ಡಬಲ್ ನೀವು ನೀರು ಹಾಕೋಬೇಕು. ಈಗ ನಾನು ಇದರಲ್ಲಿ ಅಂದರೆ ಅರ್ಧ ಕೆ ಜಿದ್ರಲ್ಲಿ ಹಾಕಿದ್ದೀನಿ. ಈಗ ಇದೇ ಅಳತಿಂದ ನಾನು 2 ಸಲ ನೀರು ಹಾಕ್ಕೊತೀನಿ ನೋಡಿ. 1:2 ರೇಷಿಯೋ ಇರುತ್ತೆ ನೋಡಿ. 1 ಮತ್ತು 2 ಎಷ್ಟು ಹಾಕಿದೆ? 2 ಸಲ ಹಾಕ್ಕೊಂಡಿದ್ದೆ. ರೇಷಿಯೋ ಡಬಲ್ ಇರಬೇಕಷ್ಟೆ ನೋಡಿ. ಇದು ಕ್ಲೀನಾಗಿ 1-2 ನಿಮಿಷ ಬಾಯ್ಲ್ ಆಗಲಿ. ಈಗ ಕೊನೆ ಹಂತ ಈ ಅಡುಗೆದು ಏನಪ್ಪ ಅಂದರೆ ಕುಕ್ಕರನ್ನು ಮುಚ್ಚಿ ಸಿಟಿ ಹೊಡ್ಸೋದು. ಈಗ ನಾವು ಇದನ್ನು ಏನು ಮಾಡೋಣ, ಮುಚ್ಚೋಣ. ಮುಚ್ಚಿ ಎಷ್ಟು ಸಿಟಿ ಬರಬೇಕು? ನಾರ್ಮಲಾಗಿ 2 ಸಿಟಿ ಸಾಕು. ಮತ್ತು ತಡೆಯೋಕ್ಕೆ 2 ಸಿಟಿ ಬರೋಮಟ್ಟ ಕಾಯೋಣ. ಈಗ 7ರಿಂದ 8 ನಿಮಿಷ ಆಗಿದೆ. ಪ್ರೆಷರ್ ಕೂಡ ಆಲ್ರೆಡಿ ಬಂದಿದೆ ಅಂತ ಕಾಣುತ್ತೆ, ಯಾಕಂದರೆ ಲೈಟಾಗಿ ಸ್ವಂತ ಸೌಂಡು ಬರ್ತಿದೆ. ಪ್ರೆಷರ್ ಸೌಂಡು ನಮ್ಮ ಕಿವಿಯಲ್ಲಿ ಬರ್ತಿದೆ. ಸಾಕು, ಇನ್ನೊಂದು ನಿಮಿಷದಲ್ಲಿ ಸೀಟಿ ಬರೋದು ಮಾತ್ರ ಗ್ಯಾರಂಟಿ ನೋಡಿ. 10 9 8 7 6 5 4 3 2 1 ನೋಡ್ರ ಬಂತಲ್ಲ, ಕೆಲವು ನಿಮಿಷ ಬಂದ್ಬಿಡ್ತು. 1 ಸಿಟಿ ಬಂದಿದ್ದಾತು. ಇನ್ನೊಂದು ಸಿಟಿ ಬರೋಕ್ಕೆ ಕೇವಲ 30 ಸೆಕೆಂಡ್ ಸಾಕು. 30 ಸೆಕೆಂಡ್ದಲ್ಲಿ ಇನ್ನೊಂದು ಸಿಟಿ ಬಂದೇ ಬರುತ್ತೆ. ಬೇಕಾದರೆ ನೀವು ನೋಡ್ಬೋದು. 26 27 28 29 30 ಬಂತ ಸಿಟಿ.
ಕೇವಲ 30 ಸೆಕೆಂಡ್ರಲ್ಲಿ 2 ಸತಿ ಬಂದೇ ಬರುತ್ತೆ. ಈಗ ಮಾಡೋಣ, ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ವೇಪರಿನಿದ್ರೆ ಒಳಗಿಂದು ತಣ್ಣಕ್ಕೆ 8 ರಿಂದ 9 ನಿಮಿಷ ತೊಗೊಳುತ್ತೆ. ಈಗ ಅದು ನಾವು ಕಾಯಲೇಬೇಕು. ಯಾಕಂದರೆ ಡೈರೆಕ್ಟಾಗಿ ನೀವು ಸಿಟಿ ವಿಸಲ್ ತೆಗೆದು ಗಾಳಿ ತೆಗೆದುಬಿಟ್ರೆ ಅನ್ನ ಏನಿದೆಲ್ಲ ಹಸಿ ಹಸಿಯಾಗಿರುತ್ತೆ. ಆ ಉದ್ದೇಶದಿಂದ ನಾವು 8 ರಿಂದ 9 ನಿಮಿಷ ನಾವು ಕಾಯಲೇಬೇಕು. ಆರಾಮಾಗಿ ವೇಟ್ ಮಾಡಿ ನೀವು ಕುಕ್ಕರ್ನ ಏನಿದೆಲ್ಲ ಮುಚ್ಚಳ ತೆಗಿಬೇಕು. ಈಗ ಅಲ್ಲಿವರೆಗೂ ಕಾಯೋಣ ಅಷ್ಟೇ. ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲವೇ ಇಲ್ಲ. ಈಗ 7 ರಿಂದ 8 ನಿಮಿಷ ಆಗಿದೆ. ಈಗ ನಾವು ಕುಕ್ಕರನ್ನು ಮುಚ್ಚಳಿನಿಂದೆಲ್ಲ ತಗೊಳ್ಳೋಣ. ನೋಡಿ, ನೋಡಿ ನಮ್ಮ ರೈಸ್ ರೆಡಿಯಾಗಿರೋದು ನೋಡೋಣ. ವಾವ್, ನಮ್ಮ ರೈಸ್ ಈಗ ನೋಡಿ ಕ್ಲೀನಾಗಿ ಮಸಾಲೆ ಎಲ್ಲ ಒಂದು ಕಡೆ ಕೂಡಿ ರೆಡಿಯಾಗಿದೆ. ಈಗ ನಮ್ಮ ಗ್ರೀನ್ ಮಶ್ರೂಮ್ ರೈಸ್ ರೆಡಿಯಾಗಿದೆ. ಈಗ ಪ್ಲೇಟಿಂಗ್ ಮಾಡೋ ಸಮಯ. ಈಗ ಪ್ಲೇಟಿಂಗ್ ಮಾಡೋಣ, ಬನ್ನಿ. ವೀಕ್ಷಕರೇ, ಇವತ್ತಿನ ಗ್ರೀನ್ ಮಶ್ರೂಮ್ ರೈಸ್ ರೆಡಿಯಾಗಿದ್ದಾತು. ಇವತ್ತಿನ ಏನಪ್ಪ ಅಂದ್ರೆ, ಇವತ್ತು ನನ್ನ ಮಿಸ್ಸಸ್ ಅವ್ರ ಡಿಮ್ಯಾಂಡ್ ಇತ್ತು. ಅವ್ರದ್ದೊಂದು ಇಚ್ಛೆ ಮೇರೆಗೆ ಇವತ್ತು ಮಶ್ರೂಮ್ ರೈಸ್ ಅವ್ರಿಗೆ ಕೂಡ ಮಾಡಿ ತಿನ್ನಿಸ್ತಿದ್ದೀನಿ, ಜೊತೆಗೆ ನಿಮಗೆ ಕೂಡ ಇವತ್ತು ತೋರಿಸಿದ್ದೀನಿ. ಅದಕ್ಕೀಗ ನಾವು ನಮ್ಮ ಮೇಡಮ್ಗೆ ಕೇಳೋಣ. ಮೇಡಮರೇ, ಪ್ಲೀಸ್ ಬನ್ನಿ. ನಮಸ್ತೆ. ನಮಸ್ಕಾರ. ಬೆಳಗ್ಗೆ ಡಿಮ್ಯಾಂಡ್ ಮಾಡಿದ್ದೀರಿ ನೀವು ಮಶ್ರೂಮ್ ರೈಸ್ ತಿನ್ಬೇಕಂತೇಳಿ. ಮಶ್ರೂಮ್ ರೈಸ್ ಕೂಡ ನಿಮಗೆ ಇವತ್ತು ಮಾಡಿ ತಿನ್ನಿಸಿದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ನಮ್ಮ ವೀಕ್ಷಕರಿಗೆ ಹೇಳಿ ಹೇಗಿದೆ ಅಂತೇಳಿ, ಆಯ್ತಾ? ನಾನು ಕೂಡ ತಿಂತೀನಿ. ಹೇಗಿದೆ ಮೇಡಮ್? ಚೆನ್ನಾಗಿದೆನಾ? ನೋಡಿ, ನಮ್ಮ ಮೇಡಮ್ ಅವರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈಗ ನೀವು ಮಾಡ್ಬೇಕಂದ್ರೆ ಇಷ್ಟೇ. ಇವರು ಹೇಳಿ ಈಗ ಹೇಳಿ. इस राइस के लिए आपको क्या पॉइंट दूँ मुझे भी पता नहीं चल रहा है. सिर्फ मैं एक ही बात बोल सकती हूँ, ये ಸೂಪರ್. ನೋಡಿ, ನಮ್ಮ ಮಿಸಸ್ ಅವರು ಕಮೆಂಟ್ಸ್ ಕೊಟ್ಟಿದ್ದಾರೆ ಸೂಪರ್ ಅಂಥೇಳಿ. ಯಾಕಂದರೆ ಹೆಂಡತಿಯ ವಿಷಯಗಳನ್ನು ಅವರ ಗಂಡಸರು ಪೂರ್ಣ ಮಾಡೋದು ಒಂದು ಧರ್ಮ ಅಂತ ಹೇಳಿ ಎಲ್ಲ ವಿಷಯದನ್ನು ಪೂರೇ ಮಾಡ್ಬೇಕಂತ ನಮಗೆ ಹೇಳ್ತಿಲ್ಲ. ನಮ್ಮ ಕೈಯಲ್ಲಿ ಸಾಧ್ಯತೆ ಆದರೆ ನಾವು ಅದನ್ನು ಮಾಡಿ ಅವರಿಗೆ ಕೊಡುವಂಥ ಐಟಮ್ನ ಕೊಡ್ಬೋದು. ಮಾಡಿ ತಿನ್ನಿಸುವಂಥ ಟೈಮನ್ನು ಮಾಡಿಸಿ ತಿನ್ನಿಸೋದು ನಮ್ಮ ಅಧಿಕಾರ. ಮತ್ತು ನಮ್ಮ ಮಿಸ್ಸಸ್ ಅವ್ರದ್ದು ಅಧಿಕಾರ ಕೂಡ ನಮಗೆ ಕೇಳೋದು, ಅದು ಜನ್ಮಸಿದ್ಧ ಹಕ್ಕು ಅವರಿಗೆ ಅಂತ ಹೇಳ್ತಾ, ವೀಕ್ಷಕರೇ, ನೀವು ಕೂಡ ನಾ ಮಾಡಿರೋಂಥ ಇವತ್ತು ಅಡುಗೆಯನ್ನು ನೀವು ಮನೆಯಲ್ಲಿ ಮಾಡ್ತೀರಂತ ನಾನು ಭಾವಿಸ್ತೀನಿ. ಮತ್ತು ಹೀಗಾಗಿದೆ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ನೀವು ಮರಿಬೇಡಿ. ಮತ್ತು ಬರುವ ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನೀವೆಲ್ಲ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಟೇಕ್ ಕೇರ್. ಬಾಯ್ ಬಾಯ್. नेक्स्ट टाइम मिलेंगे. ವಾವ್, ಸೂಪರ್.